ನಮ್ಮ ಮಗು ಇವಾಗ ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ನೋವು ಆ ಥರ ಇತ್ತು. ಆ ನೋವನ್ನು ಅವರು ಅರ್ಥ ಮಾಡ್ಕೊಳ್ತೀರಾ? ಇಲ್ಲ ರೀ, ಆಗುತ್ತೆ ರೀ. ನೀವು ಯಾಕೆ ರೀ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಿದ್ರಿ ಅಂದರೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ತಾರೆ ಅಂದರೆ ಎಲ್ಲ ಏನು ಇಲ್ದಿರೋರು ಏನು ಮಾಡಿದ್ರು ಮಾಡಲಿ ಅಂತ ಹೇಳ್ಬಿಟ್ಟು ಸೇರಿಸ್ತಾರಂತನ. ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸೋ ಉದ್ದೇಶ ಏನು? ಮನೆಯಲ್ಲಿ ಅನಾನುಕೂಲ ಇದ್ದರೆ ಬೋರ್ಡಿಂಗ್ ಸ್ಕೂಲ್ ಸೇರಿಸ್ತಾರೆ. 2.5 ಲಕ್ಷ ಫೀಸ್ಗಳು ಕಟ್ಸ್ಕೊಳ್ತಾರೆ. ಅದೆಲ್ಲ ಮಾಡಿ ಅವ್ರದ್ದು ಜವಾಬ್ದಾರಿ ನಮ್ಮದೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಕೂಲಿಂದ ತಗೊಂಡ್ಬಂದು MM ಹಾಸ್ಪಿಟ್ಲಲ್ಲಿ ಸೇರಿಸಿದ್ರು. ಬರೀ ಅಲ್ಲಿ ಬಂದಾಗ ಯಾವುದೇ ಮ್ಯಾನೇಜ್ಮೆಂಟ್ ಅವರು ಇರಲಿಲ್ಲ. ಒಂದು ವಾರ್ಡನ್ನು ಮತ್ತು ಒಂದು ಸ್ಟಾಫ್ ನರ್ಸ್ ಇಬ್ಬರೇ ಲೇಡೀಸ್ ಇಬ್ಬರಿದ್ದರು. ನಾವಾಗ ನೋಡಿದಾಗ ಹೇಳಿದ್ದೊಂದು ಅಲ್ಲಾಗಿರೋದು ಇನ್ನೊಂದು. ಇದೆಲ್ಲ ಮುಚ್ಚಿಟ್ಬಿಟ್ಟು ಎಲ್ಲ ಮುಚ್ಚಿಟ್ಟು ನಮಗೆ ಹೈಡ್ ಮಾಡಿ ಅವರು ವಿಷಯ ಮುಟ್ಟಿಸಿದ್ರು. ನಾವು ಆಮೇಲೆ ಹಾಸ್ಪಿಟಲ್ ಸ್ಟಾಫ್ ಹತ್ರ ಮಾತಾಡಿದಾಗ ಇಲ್ಲಿ ಆಗಲ್ಲ, ನೀವು ದಯವಿಟ್ಟು ಕರ್ಕೊಂಡು ಬೇಗ ಹೋಗಿ, ತುಂಬ ಸೀರಿಯಸ್ ಇದೆ ಮ್ಯಾಟ್ರು, ತುಂಬ ಸೀರಿಯಸ್ ಇದೆ ಮ್ಯಾಟ್ರು, ನೀವು ದಯವಿಟ್ಟು ಬೇಗ ಹೋಗಿ ಅಂತ ಹೇಳ್ಬಿಟ್ಟು ಅವರೇ ಹಾಸ್ಪಿಟಲ್ ಅವರೇ ಆಂಬುಲೆನ್ಸ್ನ ಮಾತಾಡಿ ಕೊಟ್ಟರು. ನಾವು ಆಂಬುಲೆನ್ಸ್ ಬಾಡಿಗೆನೂ ನಾವೇ ಕೊಟ್ವಿ. ಮತ್ತು ಹಾಸ್ಪಿಟ್ಲಲ್ಲಿ ಏನು ಖರ್ಚಾಗಿತ್ತು ಅದು ಕಂಪ್ಲೀಟ್ ನಾವೇ ಕೊಟ್ಟಿದ್ದೀವಿ. ಅಲ್ಲಿ ತೊಗೊಂಡೋಗಿ ನಾವು ಬೇರೆ ಆನ್ ದ ವೇ ಹೋಗೋವಾಗ ಫೆಸಿಲಿಟಿ ಇರೋ ಹಾಸ್ಪಿಟ್ಲಲ್ಲಿ ಟ್ರೂ ಲೈಫ್ ಹಾಸ್ಪಿಟ್ಲಿಗೆ ನಾವು ಜಾಯಿನ್ ಮಾಡಿಸಿದ್ವಿ. ಅಲ್ಲಿ MRI ಸ್ಕ್ಯಾನು, CT ಸ್ಕ್ಯಾನು ಮತ್ತು ಎಕ್ಸ್ರೇಗಳು ಎಲ್ಲ ತೆಗೆದ ಮೇಲೆ ಗೊತ್ತಾಯಿತು ಎಲ್ಲ ಕಡೆ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಇದೆ. ಹೆಡ್ ಇಂಜರಿ ಒಂದು ಬಿಟ್ಟು ಮಿಕ್ಕಿದ್ದು ಎಲ್ಲನೂ ಆಗಿದ್ದಾವೆ.